ವೆಲ್ಕಮ್ ಬ್ಯಾಕ್. ಬಹಳ ನೋವಿನ ಮತ್ತು ದುರದೃಷ್ಟಕರ ಸಂಗತಿ ಅದು. ನಿನ್ನೆ ರಾತ್ರಿ 10:22, 10:23ಕ್ಕೆ ಸ್ಫೋಟಗೊಂಡದ್ದು ಶಿವಮೊಗ್ಗದ ಹತ್ರ ಹುಣಸೂಡು ಅನ್ನೋ ಗ್ರಾಮ. ಅಲ್ಲಿ ಕ್ರಷರ್ನಲ್ಲಿ ಸ್ಫೋಟಗೊಂಡದ್ದು. ಒಂದೇ ಲಾರಿನಲ್ಲಿ 50 ಬಾಕ್ಸ್ನ ಡೈನಮೈಟ್ ಮತ್ತು ಜಿಲ್ಟೆನ್ ಕಡ್ಡಿಗಳು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದೀಗ ಜಾಯಿನ್ ಆಗಿರೋರು ಫೋರೆನ್ಸಿಕ್ ಎಕ್ಸ್ಪರ್ಟ್ ದಿನೇಶ್ ಅವರು. ಸರ್ ವೆಲ್ಕಮ್ ಬ್ಯಾಕ್ ಸರ್. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಶಾಕಿಂಗ್ ವೇವ್ಸ್ ಯಾವ ಮಟ್ಟದಲ್ಲಿ ಹೋಗಿದೆ ಅಂದರೆ ಸರ್, ನಿಮ್ಮ ಪ್ರಕಾರ, ನಿಮ್ಮ ಅನಲೈಸೇಷನ್ಲಿ ಒಂದು 120-150 ಕಿಲೋಮೀಟರ್ ತಲುಪುತ್ತೆ ಅಂದರೆ ಇದರ ತೀವ್ರತೆ ಎಷ್ಟಿರ್ಬೋದು ಸರ್? ಅಲ್ಲ ಒಂದು ಯಾಕಂದ್ರೆ ಇದು ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಅದರದ್ದು ಸೌಂಡ್ ತುಂಬಾ ದೂರ ತಲುಪಿರ್ಲಿಕ್ಕೆ ಸಾಧ್ಯ ಆಗಿದ್ದು ಆ ಕಾರಣದಿಂದ. ಆಮೇಲೆ ಎಲ್ಲದಕ್ಕಿಂತ ಈಗ ಒಂದು ಬ್ಲಾಸ್ಟ್ ವೇವ್ಸ್ ಮತ್ತೆ ಶಾಕ್ ವೇವ್ಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಿಂದ ನೀವು ಸುತ್ತಮುತ್ತಲ ನೋಡ್ತಕ್ಕಂಥ ಡ್ಯಾಮೇಜಸ್ ನೋಡಿದ್ರೆ ಡೆಫಿನೆಟ್ಲಿ ಇದು 50 ಬಾಕ್ಸಸ್ಗೆ ಸೀಮಿತವಾಗಿಲ್ಲ, ಇದರಿಂದ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸಿ ಈ ತರ ಒಂದು ಬ್ಲಾಸ್ಟ್ ನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ವೆಸ್ಟಿಗೇಟರ್ಸ್ ಗೆ ಚಾಲೆಂಜ್ ಆಗೋದು ಏನಂದ್ರೆ ಇದು ಆಕ್ಸಿಡೆಂಟಲ್ ಬ್ಲಾಸ್ಟ್ ಇಲ್ಲ ಇಂಟೆನ್ಷನಲ್ ಬ್ಲಾಸ್ಟ್ ಅಂತ. ಸಿ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತ ಈ ನಕ್ಸಲ್ ಆಕ್ಟಿವಿಟೀಸ್ ಆಗ್ಲಿ ಇಲ್ಲ ಟೆರರ್ ಮಾಡ್ಯೂಲ್ಸ್ ಆಗ್ಲಿ ಈ ತರದ ಏನಾದ್ರೂ ಫ್ಯಾಕ್ಟರ್ಸ್ ಇದೆಯಾ, ಇಲ್ಲ ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಆಗಿರ್ತಕ್ಕಂತ ಒಂದು ಅನಾಹುತನ. ಸೊ ಇದು ಒನ್ ಥಿಂಗ್ ಬರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೇ ಎಕ್ಸ್ಪ್ಲೋಸಿವ್ಸ್ ತುಂಬಿರ್ತಕ್ಕಂತ ಟ್ರಕ್ ಎಕ್ಸ್ಪ್ಲೋಡ್ ಆಗ್ಲಿಕ್ಕೆ ಅಸಾಧ್ಯ. ಅದಕ್ಕೆ ಡೆಟೋನೇಷನ್ ಯಾವಾಗ್ಲೂ ಬೇಕೇ ಆಗ್ತದೆ. ಬಿಕಾಸ್ ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ನೈಟ್ರೋಸೆಲ್ಯುಲಸ್ ಮತ್ತೆ ನೈಟ್ರೋಗ್ಲಿಸರಿನ್ ಅಂತ ಏನಿದೆ ಕೆಮಿಕಲ್ ಸಬ್ಸ್ಟೆನ್ಸ್ ಜಿಲಾಟಿನ್ ಸ್ಟಿಕ್ಸ್ ನಲ್ಲಿ, ಸೊ ದೇ ಕಾಂಟ್ ಎಕ್ಸ್ಪ್ಲೋಡ್ ಪರ್ ಸೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ಭೂಮಿ ಅಫ್ಕೋರ್ಸ್ ತುಂಬಾ ಜಿಯಾಲಜಿಸ್ಟ್ ಗಳೀಗ ಭೂಮಿ ಕಂಪಿಸಿಲ್ಲ, ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜ. ಬಟ್ ನನ್ನ ಪಾಯಿಂಟು, ಆ ಥರದ್ದೇನೋ ಶೇಕ್ ಆಗಿ ಇದ್ಯಾವುದೋ ಕೆಳಗೆ ಬಿದ್ದು ಅಥವಾ ಲಾರಿ ಸ್ಟಾರ್ಟ್ ಆಗಿದ್ರೆ ಅವಾಗೇನೋ ಸ್ಪಾರ್ಕ್ ಇದ್ರೆ ಈ ಥರದ್ದೇನೋ ಆಗೋ ಚಾನ್ಸ್ಗಳು ಇಲ್ವೇ ಇಲ್ವಾ ಸರ್? ಕಂಪ್ಲೀಟ್ಲಿ ರೂಲ್ಡ್ ಔಟ್ ಸರ್ ಅದು? ನೋ, ದಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ರೂಲ್ಡ್ ಔಟ್. ಯಾಕಂದ್ರೆ ನೋಡಿ, ಇದು ಆಗಿರ್ತಕ್ಕಂಥದ್ದು ದ ಸೀನ್ ಆಫ್ ಕ್ರೈಮ್ ಅಂತ ಏನ್ ಹೇಳ್ತೀವಿ, ನಿಯರ್ ದ ಮೈನಿಂಗ್ ಏರಿಯಾ. ಓಕೆ. ಸೊ ಈ ತರ ಮೈನಿಂಗ್ ಏರಿಯಾದಲ್ಲಿ ಆಗಿರ್ತಕ್ಕಂಥ ಇದು ಒಂದು ಬ್ಲಾಸ್ಟ್. ಎಲ್ಲದಕ್ಕಿಂತ ಅಲ್ಲಿ ಇರ್ತಕ್ಕಂಥ ಒಂದು ಅನದರ್ ಥಿಂಗ್ ಏನಂದ್ರೆ, ಇದನ್ನ ಡೆಟೋನೇಟ್ ಮಾಡಿರೋರು ಆಕ್ಸಿಡೆಂಟಲ್ ಆರ್ ಇಂಟೆನ್ಷನಲ್, ಅವರು ಸಹ ಇದರಲ್ಲಿ ವಿಲ್ ಬಿ ಅ ಪಾಸಿಬಲ್ ವಿಕ್ಟಿಮ್ಸ್. ಯಾಕಂದ್ರೆ ಇದು ಅಷ್ಟು ದೊಡ್ಡ ಬ್ಲಾಸ್ಟ್ ಇರೋದ್ರಿಂದ. ಆದ್ರಿಂದ ಐಡೆಂಟಿಫಿಕೇಶನ್ ಆಫ್ ದ ವಿಕ್ಟಿಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ಜನ ಹೇಳ್ತಾರೆ ಭೂಕಂಪದಿಂದ ಬ್ಲಾಸ್ಟ್ ಆಗಿದ್ದು, ಅದು ದೊಡ್ಡ ಸುಳ್ಳು. ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಇದು ಮೇಲಿಂದ ಬಿದ್ದ ತಕ್ಷಣ ಬ್ಲಾಸ್ಟ್ ಆಗಂತ ವಸ್ತು ಅಲ್ಲ. ಇದು ವಾಟ್ ಯು ಕಾಲ್ TNT ಎಕ್ಸ್ಪ್ಲೋಸಿವ್ಸ್ ಅಂತೀವಿ, ಇದು ಅದಾಗ್ತದೆ. ಸೊ ಅದರ್ ಎಕ್ಸ್ಪ್ಲೋಸಿವ್ಸ್ ಆರ್ ದೇರ್, ಆ ತರ ಒಂದು ಪ್ರೆಷರ್ ಎಫೆಕ್ಟ್ಸ್ ಇಂದ ಆಗ್ತದೆ. ಬಟ್ ಇದಕ್ಕೆ ಇಗ್ನೈಟಿಂಗ್ ಮೆಟೀರಿಯಲ್ ಬೇಕು, ಅಂದ್ರೆ ಡೆಟೋನೇಟಿಂಗ್ ಸಬ್ಸ್ಟೆನ್ಸೇ ಬೇಕು. ಸೊ ಆ ಕಾರಣದಿಂದ ಇದು ಮೇಲಿಂದ ಬೀಳೋದು ಇಲ್ಲ ಭೂಮಿ ಕಂಪಸದಿಂದ ದಟ್ ಈಸ್ ಇಂಪಾಸಿಬಲ್. ಬಟ್ ಒನ್ ಥಿಂಗ್ ಅಂತೂ ತುಂಬಾ, ಯಾಕಂದ್ರೆ ಈ ಹಂತದಲ್ಲಿ ಹೇಳ್ಬೇಕಾದ್ರೆ ತನಿಖೆ ತುಂಬಾ ಉನ್ನತ ಮಟ್ಟದಲ್ಲಿ ಆಗ್ಬೇಕು. ಎಲ್ಲಾ ಆಂಗಲ್ ಹಿಡ್ಕೊಂಡು ತನಿಖೆ ಮಾಡೋದು ಸೂಕ್ತ. ಬರೇ ಈ ಜಿಲೆಟಿನ್ ಸ್ಟಿಕ್ಸ್ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಆ ಆಂಗಲ್ ಅಲ್ಲಿ ಒಂದೇ ಪ್ರೆಜುಡಿಸ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಇದರಿಂದ ರಿಸಲ್ಟ್ಸ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಮೊಗ್ಗ ಅಂತ ಊರಿನಲ್ಲಿ ನೋಡಿ, ಮುಖ್ಯಮಂತ್ರಿ ಇರ್ತಕ್ಕಂಥ ಜಾಗ, ಆಮೇಲೆ ಪೊಲಿಟಿಕಲ್ ಆಕ್ಟಿವಿಟಿ ಇರ್ತಕ್ಕಂಥ ಜಾಗ. ಇಂಥದ್ದು ಇದೇನಾದ್ರೂ ಕೆಟ್ಟ ಜನರ ಕೈನಲ್ಲಿ ಈ ತರ ಒಂದು ವಸ್ತು ಸಿಕ್ಕಿದಾಗ, ಸೊ ಅವರು ಏನಾದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ, ದಟ್ ರೂಲಿಂಗ್ ಔಟ್ ದೋಸ್ ಪರ್ಟಿಕ್ಯುಲರ್ ಆಂಗಲ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಆಮೇಲೆ ಒಂದು, ಇಫ್ ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಅಂತ ಬಂದಾಗ ಡೆಫಿನೆಟ್ಲಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್, ದ ಓನರ್ಸ್ ರೆಸ್ಪಾನ್ಸಿಬಿಲಿಟೀಸ್ ನಂಬರ್ 1. ಸೆಕೆಂಡ್ ಈಸ್, ವಾಸ್ ಇಟ್ ಅಂಡರ್ ಸೂಪರ್ವಿಷನ್, ನಂಬರ್ 2, ಅಂಡ್ ವಾಸ್ ಇಟ್ ಹ್ಯಾಂಡಲ್ಡ್ ಬೈ ಎ ಟ್ರೈನ್ಡ್ ಎಕ್ಸ್ಪ್ಲೋಸಿವ್ಸ್ ಪರ್ಸನ್ಸ್. ಯಾಕಂದ್ರೆ ವಿತೌಟ್ ದಟ್ ಲೈಸೆನ್ಸ್ ಇಶ್ಯೂ ಮಾಡ್ಲಿಕ್ಕೆ ಅಸಾಧ್ಯ. ಆಮೇಲೆ ಲೈಸೆನ್ಸ್ ಇಶ್ಯೂ ಮಾಡಬೇಕಾದಾಗ ಇವರಿಗೆ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಡಿಸ್ಪರ್ಸಲ್ ಆಫ್ ದ ಎಕ್ಸ್ಪ್ಲೋಸಿವ್ಸ್ ಅಂತ ಏನಿದೆ, ಅದು ಇಷ್ಟು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಅಸಾಧ್ಯ. ಸೊ ಹೇಗೆ ಇದನ್ನೆಲ್ಲ ಕೊಟ್ರು? ವಾಸ್ ಇಟ್ ಫ್ರಮ್ ಎ ಲೀಗಲ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ಸ್? ಈ ಹಂತದಲ್ಲೂ ತನಿಖೆ ಆಗಬೇಕು. ಸೊ ಆಗ ಮಾತ್ರ ಇದರ ತಾರ್ಕಿಕ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಹೊರತು ಹೀಗೆ ಸುಮ್ಮನೆ ಈಗೇನೋ ಸತ್ತಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು, ಆದ್ರಿಂದ ಇದು ಒಂದು ಆಕ್ಸಿಡೆಂಟಲ್ ಅಂತ ಹೇಳೋದು ಮೇಲ್ನೋಟಕ್ಕೆ, ಈ ತರ ಒಂದು ಸ್ಟೇಟ್ಮೆಂಟ್ಸ್ ಇಂದ ಡೆಫಿನೆಟ್ಲಿ ತನಿಖೆಗೆ ಹಾನಿಕರ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಈಗ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದ್ದಾರೆ ಸರ್. ಎಲ್ಲ 360 ಡಿಗ್ರಿ ಆಂಗಲ್ ಅಲ್ಲಿ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ಎಲ್ಲಾರು ಆಗಿದ್ರೆ ಒಂದಷ್ಟು ವಿಜುವಲ್ಸ್ಗಳು ಸಿಗ್ತಾ ಇತ್ತು, CCTV ಯಾರು ಬಂದ್ರು ಯಾರು ಹೋದ್ರು ಹೆಂಗೆ ಆಗ್ತಿತ್ತು ಅಂತ. ಬಟ್ ಈ ಪ್ರದೇಶದಲ್ಲಿ ಅವೆಲ್ಲ ಸಾಧ್ಯನೇ ಇಲ್ಲ. ಹೌದು ನೋಡಿ, ಅದಕ್ಕೆ ಯಾಕಂದ್ರೆ
ವಾಟ್ ಮೇ ಬಿ ದ ಮೋಡಸ್ ಅಪರೆಂಡಿ, ಅಂದ್ರೆ ಯಾವುದೇ ಆಕ್ಸಿಡೆಂಟಲ್ ಆರ್ ಇಂಟೆನ್ಷನಲ್, ಸಿ ದಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಯಾಕಂದ್ರೆ ಇದೇ ತರ ಮೋಡಸ್ ಅಪರೆಂಡಿ ನೀವೇ ಹೇಳ್ದಾಗೆ ಸಿಟಿ ಇಲ್ಲ ಕಂಜೆಸ್ಟೆಡ್ ಏರಿಯಾ, ಯಾಕಂದ್ರೆ ಎಲ್ಲದಕ್ಕಿಂತ ವಸತಿ ಜಾಗ ಅಂದ್ರೆ ವೇರ್ ಬಿಲ್ಡಿಂಗ್ಸ್ ಆರ್ ದೇರ್, ಎಲ್ಲಿ ಒಂದು ಬಿಲ್ಡಿಂಗ್ಸ್ ಇಲ್ಲ ರೆಸಿಸ್ಟೆನ್ಸ್ ಸಬ್ಸ್ಟೆನ್ಸ್ ಬರುತ್ತೆ, ಈ ತರ ಬ್ಲಾಸ್ಟ್ ವೇವ್ಸ್ ಇಂದ ದೇರ್ ವಿಲ್ ಬಿ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಇದು ಓಪನ್ ಏರ್ ಇರೋದ್ರಿಂದ ಅಷ್ಟು ಆದ್ರೂ ನೀವು ಹೇಳ್ದಾಗೆ ಲೈಟ್ ಕಂಬ ಆಗ್ಲಿ ಇಲ್ಲ ಒಂದು ಮರ ಗಿಡಗಳಾಗ್ಲಿ ಅಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ಆಗ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಅಸೆಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಅನ್ಇಮ್ಯಾಜಿನಬಲ್ ಅಂಡ್ ಇಟ್ ಹ್ಯಾಪೆಂಡ್ ಇನ್ ದ ಸಿಟೀಸ್ ವೇರ್ ಕಂಜೆಸ್ಟೆಡ್ ಏರಿಯಾಸ್ ಆರ್ ದೇರ್. 100 ಜನ ಸಾಯ್ತಾ ಇದ್ರು. ಹೌದು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ವಿನ್ ಹೈ ಲೆವೆಲ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಈ ರೀತಿ ಘಟನೆ ಮುಂದೆ ನಡಿಕೂಡ್ದು. ಯಾರ ಮೂಲಕ ಶುರು ಮಾಡಿದ್ರೆ ಇದು ವಿಷಯಗಳು ಹೊರಗೆ ಬರುತ್ತೆ ಅನ್ಸುತ್ತೆ ಸರ್? ಅಂದ್ರೆ ಭೂಮಾಲೀಕನ ಅಥವಾ ಯಾರು, ಎಲ್ಲಿಂದ ಶುರು ಆಗ್ಬೇಕು ಈ ಇನ್ವೆಸ್ಟಿಗೇಷನ್ ಪ್ರೈಮರಿ? ಒಂದು ಈಗ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಎಲ್ಲಿಂದ ಬಂತು, ಎಷ್ಟು ಬಂತು, ಹೂ ಇಸ್ ದ ಪ್ರೊಕ್ಯೂರ್ಮೆಂಟ್, ಯಾರ ಹೆಸರಲ್ಲಿ ಪ್ರೊಕ್ಯೂರ್ ಆಗಿದೆ, ಅವರಲ್ಲಿ ಲೈಸೆನ್ಸ್ ಇದೆಯಾ, ಮತ್ತೆ ಇವ್ರು ಹ್ಯಾಂಡಲ್ ಮಾಡಿರ್ತಕ್ಕಂಥ ಜನ ಇವ್ರಿಗೆ ಟ್ರೈನಿಂಗ್ ಇದೆಯಾ, ಸೊ ಇಸ್ ಇಟ್ ಆಸ್ ಪರ್ ದ ವಾಟ್ ಎವರ್ ದ ಲೈಸೆನ್ಸರ್ ಅಗ್ರಿಮೆಂಟ್ಸ್ ಅದರದ್ದು ಕಂಪ್ಲೈ ಮಾಡಿದಾರ. ಇದು ಅಲ್ಲದೆ ಯಾವಾಗ ಬಂತು ಈ ಟ್ರಕ್, ಎಷ್ಟೊತ್ತಿಗೆ ಬಂತು, ಇದರ ಒಟ್ಟಿಗೆ ಯಾರು ಇದ್ರು, ಹೂ ಇಸ್ ದ ಡ್ರೈವರ್, ಸೊ ಇದರ ಒಟ್ಟಿಗೆ ಎಷ್ಟು ಜನ ಕಾರ್ಮಿಕರು ಇದ್ರು, ಅವರು ಐಡೆಂಟಿಟಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ಲಸ್ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್. ನೀವು ಈಗ ಡಿಸ್ಕಸ್ ಮಾಡಿದಾಗೆ ಜೆಲಟಿನ್ ಸ್ಟಿಕ್ಸ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಅದು ಇಲ್ದಲೇನೂ ಇರಬಹುದು. ಸೊ ಅದರ ಬಗ್ಗೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್ ಏನು, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್, ಇಸ್ ಇಟ್ ಓನ್ಲಿ ಡ್ಯೂ ಟು ಜೆಲಟಿನ್ ಸ್ಟಿಕ್ಸ್ ಆರ್ ಇಲ್ಲ ಬೇರೆ ಯಾವ್ದಾರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಅಲ್ಲಿ ಏನಾದ್ರೂ ಸಿಕ್ಕಿದೆಯಾ? ಅದು ಎಕ್ಸ್ಪ್ಲೋಸಿವ್ ಸ್ವಾಬ್ಸ್ ಅನ್ನ ತಗೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಎನಿ ಅದರ್ ಥಿಂಗ್ ಅವ್ರು ಯೂಸ್ ಮಾಡ್ತಾರೆ ಅನ್ನೋದಾದ್ರೆ? ಅಲ್ಲ, ಜಿಲಾಟಿನ್ ಸ್ಟಿಕ್ಸ್, ಡೆಟೋನೇಟರ್ಸ್, ಈ ತರ ಫ್ಯೂಸಸ್ ಈ ತರ ಯೂಸ್ ಮಾಡ್ತಾರೆ ನಿಜ. ಬಟ್ ಇದು ಅದರಿಂದಾನೇ ಆಗಿದ್ದೆ ಅಂತ ಈ ಮಟ್ಟದಲ್ಲಿ ನಾವು ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ಓನ್ಲಿ ವೆನ್ ವಿ ಅನಲೈಸ್ ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂಡ್ ಕನ್ಫರ್ಮ್ ಇನ್ ದ ಸೈಂಟಿಫಿಕ್ ಲ್ಯಾಬ್, ಅವಾಗ ನಾವು ಕನ್ಫರ್ಮ್ ಮಾಡಬಹುದು ಇದು ಜಿಲಾಟಿನ್ ಸ್ಟಿಕ್ಸ್, ಇದು ಡೆಟೋನೇಟರ್ ಗೆ ಇದೇ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ದಾರೆ, ಇದು ಆಕ್ಸಿಡೆಂಟಲ್ ಇಲ್ಲ ಫ್ಯೂಸ್ ಯೂಸ್ ಮಾಡಿದ್ದಾರೆ, ಇಲ್ಲ ಏನ್ ಯೂಸ್ ಮಾಡಿದ್ದಾರೆ ಅಂತ ಆ ಕ್ರೈಮ್ ಸೀನ್ ನಲ್ಲಿ ಎಕ್ಸಾಮಿನ್ ಮಾಡಿದ ನಂತರನೇ ಹೇಳಲಿಕ್ಕೆ ಸಾಧ್ಯ. ಬಟ್ ಡೆಫಿನೆಟ್ಲಿ ಏನು ಇವರೇ ಹೇಳಿದಾಗೆ ಜಿಲಾಟಿನ್ ಸ್ಟಿಕ್ಸ್ ಇದ್ದಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಓಕೆ. ಬಟ್ ಇಫ್ ದರ್ ಇಸ್ ಎನಿ ಅದರ್ ಎಕ್ಸ್ಪ್ಲೋಸಿವ್ಸ್, ಓನ್ಲಿ ದ ಸೈಂಟಿಫಿಕ್ ಎಕ್ಸಾಮಿನೇಷನ್ ಕ್ಯಾನ್ ಕಮ್ ಇನ್ ಟು ಅ ಕನ್ಕ್ಲೂಷನ್. ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಎಲ್ಲಿಂದ ಶುರು ಮಾಡ್ತಾರೆ ಸರ್? ಅಂದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಏನೇನು ಕಲೆ ಹಾಕ್ತಾರೆ, ಹೆಂಗ್ ಶುರು ಮಾಡ್ತಾರೆ ಸರ್? ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕ್ರೈಮ್ ಸೀನ್ ನಲ್ಲಿ ಯಾರಿಗೂ ಬಿಡಬೇಡ್ದು, ಯಾವುದೇ ಕಾರಣದಿಂದ ದೇ ಶುಡ್ ನಾಟ್ ರೆಸ್ಪಾಸ್ ದ ಪರ್ಟಿಕ್ಯುಲರ್ ಕ್ರೈಮ್ ಸೀನ್. ನಾವು ಯಾಕಂದ್ರೆ ಅದನ್ನಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಅಲೋ ಇಲ್ಲ ಅಲ್ಲಿ, ಇನ್ಕ್ಲೂಡಿಂಗ್ ಮೀಡಿಯಾ. ಇಂಪಾರ್ಟೆಂಟ್ ಥಿಂಗ್ ಈ ತರ ಇದನ್ನಲ್ಲಿ ವೆರಿ ಗುಡ್. ಸೊ ದಟ್ ಈಸ್ ದ ಬೇಸಿಕ್ ಡ್ಯೂಟಿ ಆಫ್ ದ ಲೋಕಲ್ ಪೊಲೀಸ್ ಆಫೀಸರ್. ಒಂದ್ ಹೇಳ್ತೇನೆ, ಈ ತರ ತನಿಖೆನ ಪೊಲೀಸ್ ಅವ್ರಿಗೆ ಬಿಟ್ಟು ತನಿಖೆ ಮಾಡೋದು ತುಂಬಾ ದೊಡ್ಡ ಒಂದು ತಪ್ಪು. ಯಾಕಂದ್ರೆ ಪೊಲೀಸ್ ಅವರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ಬಿಟ್ಟು ಆ ಕ್ರೈಮ್ ಸೀನ್ ನ ಇಟ್ ಶುಡ್ ಬಿ ಈಡಲ್ ಹ್ಯಾಂಡಲ್ಡ್ ಬೈ ಬಾಂಬ್ ಎಕ್ಸ್ಪ್ಲೋಸಿವ್ ಯೂನಿಟ್ ಆರ್ ಮೇ ಬಿ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಯಾಕಂದ್ರೆ ಈ ತರ ಒಂದು ಸಫಿಸ್ಟಿಕೇಟೆಡ್ ಎಕ್ಸ್ಪ್ಲೋಸಿವ್ ರಿಲೇಟೆಡ್ ತನಿಖೆಗೆ NIA ಇಸ್ ದ ಬೆಸ್ಟ್ ಏಜೆನ್ಸಿ. ಇಲ್ಲ ಅಂದ್ರೆ ನಮ್ಮ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಏನಿದೆ ಅವರು ತಗೊಂಡು. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಲ್ಲಿ ನೋಡಿ, ಅಲ್ಲಿ ಸತ್ತಿರ್ತಕ್ಕಂಥ ವಿಕ್ಟಿಮ್ಸ್ ದೇ ಆರ್ ಐಡೆಂಟಿಫೈಡ್ ಆರ್ ಅನ್ಐಡೆಂಟಿಫೈಡ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಟು ರೂಲ್ ಔಟ್ ದ ಮಿಸ್ಚಿವಸ್ ಆಕ್ಟಿವಿಟಿ. ಯಾಕಂದ್ರೆ ನೋನ್ ಪರ್ಸನ್ಸ್ ಆರ್ ಅನ್ನೋನ್ ಪರ್ಸನ್ಸ್, ಅದು ಈಚ್ ಪರ್ಸನ್ ಶುಡ್ ಬಿ ಐಡೆಂಟಿಫೈಡ್. ಆಮೇಲೆ ಅವ್ರ ಮೇಲೆ ಇರ್ತಕ್ಕಂತ ಏನು ಗಾಯಗಳು ಇಲ್ಲ ದೇಹ ಚಿದ್ರ ಅಂತ ನೀವೇನ್ ಹೇಳ್ತಿದ್ದೀರಿ, ಆ ಆಧಾರದ ಮೇಲೂ ನಾವು ಹೇಳ್ಬೋದು ವಾಟ್ ಈಸ್ ದ ಅಮೌಂಟ್ ಆಫ್ ಟೈಪ್ ಅಂಡ್ ದ ಟೈಪ್ ಆಫ್ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಯೂಸ್ಡ್. ಯಾಕಂದ್ರೆ ದ ವಾಟ್ ಯು ಕಾಲ್ ಸಿವಿಯಾರಿಟಿ ಆಫ್ ದ ಬ್ಲಾಸ್ಟ್ ಕ್ಯಾನ್ ಆಲ್ಸೋ ಬಿ ಅಸೆಸ್ಡ್. ಅದಲ್ಲದೆ ಅವರ ಬಾಡಿನಲ್ಲಿ ಸಿಕ್ಕಿರ್ತಕ್ಕಂಥ ಸ್ಪ್ಲಿಂಟರ್ಸ್ ಆರ್ ಡೆಟೋನೇಟಿಂಗ್ ಮೆಟೀರಿಯಲ್ಸ್ ಆರ್ ಇವನ್ ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ದಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್. ಇದು ಯಾವುದು, ಇಸ್ ಇಟ್ ಅ ಜಿಲಾಟಿನ್ ಸ್ಟಿಕ್ಸ್ ಆರ್ ಸಮಥಿಂಗ್ ಎಲ್ಸ್ ಅಂತ. ಸೊ ಇದೆಲ್ಲ ಆಧಾರದ ಮೇಲೆ ನಾವು ಆಕ್ಸಿಡೆಂಟ್ಸ್ ಇಲ್ಲ ಇಟ್ ಈಸ್ ಇಂಟೆನ್ಷನಲಿ ಡನ್ ಆರ್ ಇಟ್ ಈಸ್ ಎ ಮಿಸ್ಚಿವಸ್ ಆಕ್ಟಿವಿಟಿಯೋ ಆರ್ ವಿ ಶುಡ್ ಕಮ್ ಇನ್ ಟು ಎ ಕನ್ಕ್ಲೂಷನ್. ಯಾಕೆ ಅಂದ್ರೆ ನೋಡಿ, ಈ ತರ ಹೌದು, ದಟ್ ಈಸ್ ದ ಬೇಸಿಕ್ ಡ್ಯೂಟಿ.
ಯಾಕಂದ್ರೆ ಇದನ್ನೆಲ್ಲ ನಾವು ಅಮೌಂಟ್ ಆಫ್ ಡ್ಯಾಮೇಜಸ್, ಯಾಕಂದ್ರೆ ಇದರಿಂದ ವಿ ಕ್ಯಾನ್ ನೋಡಿ 1 ಗ್ರಾಮ್ ಆಫ್ ದ ಸೋ ಕಾಲ್ಡ್ ಜಿಲಾಟಿನ್ 6 and nitrosalicylase nitroglycerin, it will emanate around some 2000 to 3000 square pounds square inch of pressure. ನೋಡಿ, ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ 1 ಗ್ರಾಮ್ಗೆ ಅಷ್ಟೊಂದು ಅಮೌಂಟ್ ಆಫ್ ಪ್ರೆಷರ್ ಶಾಕ್ ವೇವ್ಸ್ ನಲ್ಲಿ ಬರುತ್ತೆ ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್ ಕೆಜಿಸ್ ಟುಗೆದರ್ ಅಂದ್ರೆ ಎಷ್ಟು ಟನ್ಸ್ ಆಫ್ ಪ್ರೆಷರ್ ಪರ್ ಸ್ಕ್ವೇರ್ ಇಂಚ್ ಅಂದ್ರೆ ದೇಹ ಛಿದ್ರ ಆಗ್ಲಿಕ್ಕೆ ಅದರಲ್ಲಿ ಆಶ್ಚರ್ಯ ಇಲ್ಲ. ಸೊ ದಟ್ ಈಸ್ ದ ಸಿವಿಯಾರಿಟಿ ಆಫ್ ದ ಶಾಕ್ ವೇವ್ಸ್ ಅಂಡ್ ದ ಬ್ಲಾಸ್ಟ್ ವೇವ್ಸ್. ಮತ್ತೆ ಅದರಲ್ಲಿ ಅಸೋಸಿಯೇಟೆಡ್ ಮೆಟೀರಿಯಲ್ಸ್ ಲೈಕ್ ಅನ್ಬರ್ನ್ಡ್ ಅಂಡ್ ಬರ್ನ್ ಪಾರ್ಟಿಕಲ್ಸ್, ಫ್ಲೇಮ್ಸ್ ಮತ್ತೆ ಹೀಟ್, ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥದ್ದು ಎಲ್ಲ ಬರ್ನ್ ಆಗಿ ಇಟ್ ವಿಲ್ ಬಿ ಚಾರ್ಡ್, ಅಂದ್ರೆ ಬೂದಿಯಾಗಿರುತ್ತೆ. ಹೌದು. ಸೊ ಆ ಮಟ್ಟಕ್ಕೆ ದ ಟೆಂಪರೇಚರ್ ವಿಲ್ ಬಿ ಔಟ್ ಆಫ್ ದೋಸ್ ಪರ್ಟಿಕ್ಯುಲರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್. ಸೊ ಅಫ್ಕೋರ್ಸ್ ಇದೆಲ್ಲ ಕ್ರೈಮ್ ಸೀನ್ ಹೋದಾಗ ಅದನ್ನಲ್ಲಿ ಇರ್ತಕ್ಕಂಥ ಡ್ಯಾಮೇಜ್ ಅಸೆಸ್ ಮಾಡಿ ದಿ ಅಮೌಂಟ್ ಆಫ್ ಪಾಸಿಬಲ್ ಅಮೌಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅದನ್ನೆಲ್ಲ ನಾವು ವಿ ಕ್ಯಾನ್ ಕಮ್ ಇನ್ ಟು ಎ ಕನ್ಕ್ಲೂಷನ್. ಇಂಟೆನ್ಷನಲಿ ಯಾಕೆ ಆಗಿರಬಾರ್ದು ಇದು ಅಂತ ಕೂಡ ಮೆನ್ಷನ್ ಮಾಡಿದ್ರಿ. ಬಿಕಾಸ್ ನಕ್ಸಲೈಟ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಿದ್ರಿ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡಿದ್ರಿ, ಬಿಕಾಸ್ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅದು ಅಂತ ಮಾತಾಡಿದ್ರಿ. ಜೊತೆಗೆ ಯಾರಾದ್ರೂ ತಂದು ಬೇಕು ಅಂತ ಅಲ್ಲಿ ಎಕ್ಸ್ಪ್ಲೋಸ್ ಮಾಡಿದ್ರ ಇದನ್ನ ಅಂತ ಕೂಡ ನೀವು ಪಾಯಿಂಟ್ ತೆಗೆದಿದ್ರಿ. ಅಫ್ಕೋರ್ಸ್ ಅದನ್ನ ತಳ್ಳಿ ಹಾಕೋಂಗಿಲ್ಲ. ಬಟ್ ನನ್ನ ಪ್ರಶ್ನೆ, ಯಾರೋ ಇಂಟೆನ್ಷನಲಿ ಮಾಡಬೇಕು ಅನ್ನೋದಿದ್ರೆ ವೈ ಕ್ರಶಿಂಗ್ ಈ ಜಾಗ ಯಾಕೆ? ನೋಡಿ, ಅದನ್ನ ಬೇರೆ ಎಲ್ಲೋ ಕಡೆ ದೊಡ್ಡ ಕಡೆ ಮಾಡಿ ಇನ್ನೇನೋ ದೊಡ್ಡ ಅನಾಹುತ ಮಾಡಬಹುದಾಗಿತ್ತು. ಬಟ್ ವೈ? ಪ್ಲೀಸ್ ಗೋ ಹೆಡ್ ಸರ್. ಅಲ್ಲ, ತನಿಖೆನಲ್ಲಿ ಈ ತರ ಆಂಗಲ್ ನಲ್ಲಿ ಎಲ್ಲ ತನಿಖೆ ಮಾಡೋದೇ ಉತ್ತಮ. ಯಾಕಂದ್ರೆ ನೀವ್ ಹೇಳ್ದಾಗೆ ಅಲೆ ಜಾಗದಲ್ಲಿ ಯಾಕೆ ಮಾಡಿದ್ದಾರೆ ಅಂತ ಒಂದು ಒಳ್ಳೆ ಪ್ರಶ್ನೆ. ಬಟ್ ಎಲ್ಲೋ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಆಗಿರ್ಲೂಬಹುದಲ್ಲ. ಸೊ ದಟ್ ಈಸ್ ವಾಟ್ ಈಸ್ ದ ಥಿಂಗ್. ಸೊ ತನಿಖೆನಲ್ಲಿ ಏನ್ ಮಾಡಬೇಕು, ನಾವು ಎಲ್ಲಾ ಆಂಗಲ್ಸ್ ನಲ್ಲಿ ಹಿಡ್ಕೊಂಡು ತನಿಖೆ ಮಾಡಿದಾಗ್ಲೇ ಇದರ ಬೆಲೆ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಎಕ್ಸ್ಪ್ಲೋಷನ್, ಇಟ್ಸ್ ಎ ಹ್ಯೂಜ್ ಎಕ್ಸ್ಪ್ಲೋಷನ್. ಅಂಡ್ ಸಚ್ ಸಾರ್ಟ್ ಆಫ್ ಎಕ್ಸ್ಪ್ಲೋಷನ್ಸ್, ಈಗ ನೀವೇ ಮೊದಲೇ ಹೇಳಿದಾಗೆ ಯಾವ್ದಾರು ಒಂದು ಸಿಟೀಸ್ ನಲ್ಲಿ ಕಂಜೆಸ್ಟೆಡ್ ಏರಿಯಾಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಬಸ್ ಸ್ಟಾಪ್ ನಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ ನಲ್ಲಿ, ಏರ್ಪೋರ್ಟ್ ಅಲ್ಲಿ ಆಗಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ದ ಹೋಲ್ ಏರ್ಪೋರ್ಟ್ ವುಡ್ ಹ್ಯಾವ್ ಬೀನ್ ಡೆಮಾಲಿಶ್ಡ್. ಹೌದು ಸರ್. ಅಂದ್ರೆ ನಾವು ಆ ನಿಟ್ಟಿನಲ್ಲಿ ಇದು ನೋಡಿ ಈ ತರ ಎಕ್ಸ್ಪ್ಲೋಸಿವ್ಸ್ ಡೆಟೋನೇಟ್ ಮಾಡೋದು, ಇದು ಟೆರರ್ ಮಾಡ್ಯೂಲ್ಸ್ ಮತ್ತೆ ನಕ್ಸಲ್ಸ್ ಇವ್ರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅವ್ರ ಕೈನಲ್ಲಿ ಈ ತರದ ಒಂದು ಸಿಕ್ಕಿದ್ರೆ ಏನಾಗುತ್ತೆ, ಏನ್ ಅನಾಹುತ ಆಗುತ್ತೆ ಅಂತ ಇಟ್ಸ್ ಅನ್ಇಮ್ಯಾಜಿನಬಲ್. ಸೊ ಅದರಿಂದ ವೈ ಇಟ್ ಹಸ್ ಬಿನ್ ಹ್ಯಾಂಡಲ್ಡ್ ಕೇರ್ಲೆಸ್ಲಿ, why it has been given such an amount of explosion, has it been licensed from a legal source or illegal source? ಸೊ ಇದನ್ನೆಲ್ಲ ಉನ್ನತ ಮಟ್ಟದಲ್ಲಿ ನಾವು ತನಿಖೆ ಮಾಡದಲೇ ಏನಾದ್ರೂ ಇವರು ಸತ್ತಿರೋರಿಗೆ ಕಾಂಪನ್ಸೇಷನ್ ಕೊಟ್ಟು ಈ ತನಿಖೆನ ಮುಗಿಸೋದಾದ್ರೆ ಇದರಿಂದ ಆಗಿರ್ತಕ್ಕಂಥ ಡೇಂಜರ್ ಇಸ್ ಅನ್ಇಮ್ಯಾಜಿನಬಲ್ ಅಗೇನ್. ಸರ್, ಯಾರು ಆಗಿದೆ ನಿಮ್ ಪ್ರಕಾರ? ಹೂ ಸಪೋಸ್ ಟು ಹೋಲ್ಡ್ ದ ರೆಸ್ಪಾನ್ಸಿಬಿಲಿಟಿ? ಯಾರ್ದದು? ಅಂದ್ರೆ ಲೈಸೆನ್ಸ್ ಕೊಟ್ಟಿರೋರ್ದು ಅಥವಾ ಇಲ್ಲ ಇಲ್ಲಿಗಲ್ ಆಗಿ ಮಾಡ್ತಿರೋರ್ದು, ಜಾಗದ್ದು, ಅಥವಾ ಯಾರು ಲೀಸಿಗೆ ತಗೊಂಡಿದ್ದೆ ಅವಂದು, ಯಾರ್ದು? At present, it is the owner or the licensee. ಅಂದ್ರೆ ಯಾರು ಹೆಸರು ಮೇಲೆ ಲೈಸೆನ್ಸ್ ಇದೆ, ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯು ಶುಡ್ ಬಿ ಇಮಿಡಿಯೇಟ್ಲಿ ಟೇಕನ್ ಇನ್ ಟು ಕಸ್ಟಡಿ. ಯಾಕಂದ್ರೆ ಅವರಲ್ಲಿ ಕೆಲಸ ಮಾಡ್ತಿರೋರ್ಗೆಲ್ಲ ಕಸ್ಟಡಿ ತಕೊಂಡು ಇದು ಯಾವಾಗ ಬಂತು, ಎಲ್ಲಿಂದ ಬಂತು, ಎಷ್ಟು ತಕೊಂಡ್ ಬಂದ್ರಿ, ಅಲ್ಲಿರೋ ಕಾರ್ಮಿಕರು ನಿಮ್ಮವರ ಬೇರೆಯವರ, ಇವ್ರಿಗೆ ಟ್ರೈನಿಂಗ್ ಇತ್ತಾ ಇಲ್ಲ ಇವ್ರಿಗೆ ವಿತೌಟ್ ಟ್ರೈನಿಂಗ್ ಹ್ಯಾಂಡಲ್ ಮಾಡ್ತಿದ್ರಾ, ರಾತ್ರಿ ಆ ಟೈಮ್ ನಲ್ಲಿ ಹೇಗೆ ಬಂತು, ಮತ್ತೆ ಆ ಟೈಮ್ ನಲ್ಲಿ ಎಕ್ಸ್ಪ್ಲೋಸ್ ಆಗ್ಲಿಕ್ಕೆ ಕಾರಣ, ಯಾಕಂದ್ರೆ ಆಲ್ ದ ಬ್ಲಾಸ್ಟ್ ಕೆನಾಟ್ ಟೇಕ್ ಪ್ಲೇಸ್ ಇನ್ ದ ನೈಟ್. ದ ಲೈಸೆನ್ಸರ್ ಸ್ಟಿಪ್ಯುಲೇಷನ್ಸ್ ಇದೆ, ಇಟ್ ಶುಡ್ ಬಿ ಟೇಕನ್ ಓನ್ಲಿ ಆಫ್ಟರ್ 8 o'clock ಇನ್ ದ ಮಾರ್ನಿಂಗ್ ಅಂಡ್ ಬಿಫೋರ್ ದ ಡಸ್ಕ್, ಅಂದ್ರೆ 5 o'clock ಇನ್ ದ ಈವ್ನಿಂಗ್ ಅಂತ ಇದೆ. ಸೊ ಇದು ನೈಟ್ ಆಗ್ಲಿಕ್ಕೆ ಕಾರಣ ಏನು? ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದೇರ್ ಇಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ. ಇದನ್ನ ತನಿಖೆ ನೋಡಿ, ತನಿಖೆ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಆಕ್ಸಿಡೆಂಟಲ್ ಅಂದ್ರೆ ದಟ್ ಇಸ್ ಒನ್ ಆಸ್ಪೆಕ್ಟ್. ಏನಾದ್ರೂ ಇಂಟೆನ್ಷನಲ್ ಇದ್ದು ಇಲ್ಲ ಬೇರೆ ಕೆಟ್ಟ ಜನಕ್ಕೆ ಈ ರೀತಿ ಆದ ವಸ್ತುಗಳು ಕೈಗೆ ಸಿಕ್ಕಿದ್ರೆ ಇದ್ರ ಆಗಿರ್ತಕ್ಕಂಥ ಅನಾಹುತ ಏನಿದೆ ಇದನ್ನೆಲ್ಲ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ನನ್ನ ಅನಿಸಿಕೆ. ವೆರಿ ಟ್ರೂ. ಒಂದ್ ಕಡೆ ಪೊಲೀಸ್ನವರು, ಇನ್ನೊಂದ್ ಕಡೆ ಬಾಂಬ್ ಸ್ಕ್ವಾಡ್ ಎಕ್ಸ್ಪರ್ಟ್ ಅವರು, ಫೊರೆನ್ಸಿಕ್ ಅವರು, ಮಗದೊಂದ್ ಕಡೆ ಒಂಥರ ಎಲ್ಲ ಆಯಾಮದಲ್ಲೂ ಇದನ್ನ ಯಾವ ಆಯಾಮ ಬಿಡದೆ 360 ಡಿಗ್ರಿ ಮಾಡಿದ್ರೆ ಮಾತ್ರ ಒಂದು ಕನ್ಕ್ಲೂಷನ್ ಬರ್ಬೋದು ಅನ್ಸುತ್ತೆ ಸರ್, ಒಂದಷ್ಟು ದಿನ ಬಿಟ್ರೆ ಇದನ್ನ.
ಟ್ರೂ ಸಿ ದಟ್ ಈಸ್ ಹೌ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇದು ಇಟ್ ಶುಡ್ ಬಿ ಹ್ಯಾಂಡಲ್ಡ್ ಬೈ, ನನಗೆ ಈಗಲೂ ಹೇಳ್ತಾ ಇದ್ದೀನಿ, ಇಟ್ ಇಸ್ ಬೆಟರ್ ಟು ಗಿವ್ ಟು ದ NIA. ಬಿಕಾಸ್ ಯಾಕೆ ಅಂದ್ರೆ ಆದಷ್ಟು ಬೇಗ ಕೊಟ್ಟಾಗ ನಮಗೆ 2.5 ವರ್ಷದಿಂದ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಇದೇ ತರ ಆಯ್ತಲ್ಲ ಸರ್, ದೊಡ್ಡ ಕಟ್ಟಡ ಬಿದ್ದೋಯ್ತು, ಸತ್ತೋಗ್ಬಿಟ್ರು, ಎಲ್ಲ ಮುಖ್ಯಮಂತ್ರಿಗಳು ಓಡೋಗಿದ್ರು ಅಲ್ಲಿಗೆ, ಮಧ್ಯಪ್ರದೇಶದವರು ಉತ್ತರ ಪ್ರದೇಶದವರು ಎಲ್ಲರೂ ಕೂಡ. ಇವತ್ತಿಗೂ ಅಲ್ಲಿಗೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹಂಗೆ ಉಳ್ದೋಗ್ಬಿಟ್ರೆ ಅನ್ಸ್ಬಿಡುತ್ತೆ ಸರ್ ಎಷ್ಟೋ ಸರಿ ನಮ್ಗಳಿಗೆ. ಹೌದು, ಅಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೋಡಿ, ಈಗ ನಾನು NIA ಕೊಡ್ತೀನಿ ಅಂತ ಹೇಳಿದ ಮಾತಿಗೆ ಇಲ್ಲಿಗ ಪೊಲೀಸ್ಗೆ ಅದು ಏನು ಪರಿಣಿತಿ ಇಲ್ಲ ಅಂತಲ್ಲ. ನಾನು ಹೇಳೋದು ಉದ್ದೇಶ ಇಷ್ಟೇ, ಇದು ಆಕ್ಸಿಡೆಂಟಲ್ಲೋ ಇಲ್ಲ ಇಂಟೆನ್ಷನಲ್ಲೋ ಅನ್ನೋದು ರೂಲ್ ಔಟ್ ಮಾಡ್ಲಿಕ್ಕೆ, ಮತ್ತೆ ಈ ರೀತಿ ಎಕ್ಸ್ಪ್ಲೋಷನ್ಸ್ ಇವನ್ ಇಫ್ ಇಟ್ ಇಸ್ ಆಕ್ಸಿಡೆಂಟಲ್ ಮುಂದೆ ತಡಿಲಿಕ್ಕೆ ಈ ತರ ಒಂದು ಏಜೆನ್ಸಿಯಿಂದ ಮಾಡಿದಾಗ, ಉನ್ನತ ಮಟ್ಟದ ಏಜೆನ್ಸಿಗಳಿಂದ ಮಾಡಿದಾಗ, ಬಿಕಾಸ್ ದೇ ಆರ್ ಹೈಲಿ ಪ್ರೊಫೆಷನಲ್. ಯಾಕೆ ಬೇಕು ಕೊಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಲೇಟ್ ಆಗಿ 2-3 ದಿನ ನಂತರ ಕೊಟ್ರೆ ಅಲ್ಲಿರ್ತಕ್ಕಂಥ ಎವಿಡೆನ್ಸ್ ಮೆಟೀರಿಯಲ್ ಇಟ್ ವಿಲ್ ಬಿ ಆಫ್ ಕಾಂಪ್ರಮೈಸ್ ಆರ್ ಇಟ್ ವಿಲ್ ಬಿ ಲಾಸ್ಟ್. ಸೊ ಈ ತರ ಆಗೋದ್ರಿಂದ ತನಿಖೆಗೆ ಉಪಯೋಗ ಬರೋದಿಲ್ಲ. ಅದರಿಂದ ಆದಷ್ಟು ಬೇಗ ಕ್ರೈಮ್ಸ್ ಇನ್ನ ಪ್ರಿಸರ್ವ್ ಮಾಡಿ ನಮ್ಮ ಬಾಂಬ್ ಸ್ಕ್ವಾಡ್ ಯೂನಿಟ್ ಬಿಟ್ಟು ಅಲ್ಲದೆ NIA ಗೆ ಕೊಡೋದ್ರಿಂದ ಇಮಿಡಿಯೇಟ್ಲಿ ದೇ ಕ್ಯಾನ್ ಆಸ್ ದ ಟೀಮ್ ಟು ಕಮ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್. ಸೊ ದಟ್ ವಿಲ್ ಬಿ ವೆರಿ ಗುಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಅಂಡ್ ದ ಟ್ರೂತ್ ಅಂತ ನನ್ನ ಅನಿಸಿಕೆ. ವೆಲ್ ಸರ್ ಸರ್, ತುಂಬಾ ಉಪಯುಕ್ತ ಮಾಹಿತಿ ಅದು. ನ್ಯೂಸ್ 18 ಮೂಲಕ ಇಡೀ ರಾಜ್ಯದ ಜನತೆ ಜೊತೆ ಹಂಚಿಕೊಂಡಿದ್ದೀರಿ. ವಿಧಿವಿಜ್ಞಾನ ತಜ್ಞರು ಶ್ರೀ ದಿನೇಶ್ ರಾವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ರಿ. ಇದು ಈ ಕ್ಷಣ ಒಂದಷ್ಟು ಬೆಳ್ಳಂಬೆಳಗ್ಗೆ ಕಾಣ್ತಿರುವಂತಹ ದೃಶ್ಯ. 8:15 ಆಗ್ತಾ ಬಂತು. ರಾತ್ರಿಯ ಮೃತದೇಹ ಛಿದ್ರವಾಗಿ ಬಿದ್ದದ್ದು ಮತ್ತು ಬೆಳಗ್ಗೆ ಸುತ್ತಮುತ್ತ ಎಲ್ಲೇ ತಿರುಗಿಸಿ ಡಸ್ಟ್ ಹೆಂಗಿದೆ, ಜೊತೆಗೆ ಒಂದು 500 ಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಛಿದ್ರ ಅಸ್ತವ್ಯಸ್ತ ಆಗೋಯ್ತು ಅಂದ್ರೆ ಅದರ ತೀವ್ರತೆ ಯಾವ ಮಟ್ಟಕ್ಕಿದೆ ಅಂತ ಊಹೆ ಮಾಡ್ಬೋದು. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ.